ನೀವು ಏನನ್ನಾದರೂ ಕೇಳಿಕೊಂಡಾಗ ಅದು ನೆರವೇರುತ್ತದೆಯೋ ಇಲ್ಲವೋ, ಇಲ್ಲಾಂದ್ರೆ ನೀವು ಕೋರಿಕೊಂಡ ಕೋರಿಕೆ ವಿಶ್ವಕ್ಕೆ ಅಂದ್ರೆ ಈ ಯೂನಿವರ್ಸ್ಗೆ ಸೇರಿದೆಯಾ ಇಲ್ವಾ ಅನ್ನೋದು ನಿಮಗೆ ಯಾವ ವಿಧಾನವಾಗಿ ಗೊತ್ತಾಗುತ್ತದೆ ಅಂದರೆ, ನೀವು ನಿಮ್ಮ ಕೋರಿಕೆಯನ್ನು ಒಂದು ನಂಬಿಕೆಯಿಂದ ಯೂನಿವರ್ಸ್ಗೆ ಕಳಿಸಿದಾಗ ಯೂನಿವರ್ಸ್ ನಿಮಗೆ ಖಂಡಿತವಾಗ್ಲೂ ಅದನ್ನು ನಿಮಗೆ ಕೊಡೋದನ್ನೋದು ನಡೆಯುತ್ತದೆ. ಆದರೆ ಅದು ಕೊಡುವ ಮೊದಲು ನಿಮ್ಮೊಳಗೆ ಅನೇಕ ರೀತಿಯ ಆಲೋಚನೆಗಳು, ಅನುಮಾನಗಳು ನಿಮ್ಮೊಳಗೆ ಏರ್ಪಡುತ್ತವೆ. ಹಾಗಿದ್ರೆ ಹೀಗೆ ನಿಮ್ಮೊಳಗೆ ಏರ್ಪಡುವ ಅನುಮಾನಗಳೇ ನಿಮ್ಮ ಕೋರಿಕೆ ನೆರವೇರದೆ ಇರೋ ರೀತಿ ತಡೆಯಾಗ್ತಿರ್ತವೆ ಅನ್ನೋ ವಿಷಯವನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಇಷ್ಟಕ್ಕೂ ನೀವು ಕಳುಹಿಸಿದ ಸಂದೇಶ ವಿಶ್ವಕ್ಕೆ ಸೇರಿದೆ ಅಂತ ಯಾವ ವಿಧಾನವಾಗಿ ಗೊತ್ತಾಗುತ್ತೆ ಅಂದ್ರೆ, ನೀವು ಏನು ಕೋರಿಕೆಯನ್ನ ಕೋರಿಕೊಂಡಿದ್ದೀರೋ ಆ ಕೋರಿಕೆಯನ್ನ ಯಾವತ್ತೋ ಈ ಯೂನಿವರ್ಸ್ ನನಗಾಗಿ ನೆರವೇರಿಸಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸುತ್ತೋ, ಆವಾಗ ನಿಮ್ಮ ಕೋರಿಕೆ ಅನ್ನೋದು ಯೂನಿವರ್ಸ್ ಅಲ್ಲಿ 100% ಖಂಡಿತವಾಗ್ಲೂ ಸೇರಿದೆ ಅಂತಾನೆ ಅರ್ಥ. ಅದೇ ವಿಧಾನವಾಗಿ ನಿಮ್ಮ ಕೋರಿಕೆ ಅನ್ನೋದು ಈ ಯೂನಿವರ್ಸ್ ನೆರವೇರಿಸಿದೆ, ಅದು ನನ್ನ ಕೈಯಲ್ಲಿ ಬರೋದು ಮಾತ್ರ ಬಾಕಿ ಇದೆ ಅಂತ ನಿಮ್ಮ ಮನಸ್ಸು ತುಂಬಾ ಗಟ್ಟಿಯಾದ ನಂಬಿಕೆಯಿಂದ ಹೇಳ್ತಾ ಇರುತ್ತೆ. ಹೀಗೆ ಯಾವಾಗ ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೋ ಆವಾಗ ವಿಶ್ವ ಅನ್ನೋದು ನಿಮ್ಮ ಕೋರಿಕೆಯನ್ನ ಈಡೇರಿಸುವುದರಲ್ಲಿ ನಿಮಗೆ ಸಹಾಯವನ್ನ ಮಾಡ್ತಿರುತ್ತೆ ಅಂತ ಪೂರ್ತಿಯಾಗಿ ನೀವು ನಂಬಬಹುದು. ಅದೇ ವಿಧಾನವಾಗಿ ನಿಮಗೆ ಕನಸಿನ ರೂಪದಲ್ಲೂ ಕೂಡ ನಿಮಗೆ ವಿಶ್ವ ಅನ್ನೋದು ಸಂದೇಶವನ್ನ ಕಳಿಸುತ್ತದೆ. ಇನ್ನು ನಂಬರ್ಸ್ ರೂಪದಲ್ಲೂ ಕೂಡ ಈ ಯೂನಿವರ್ಸ್ ನೀವು ಕಳುಹಿಸಿದ ಸಂದೇಶ ನನಗೆ ಸೇರಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಅಂದ್ರೆ ಉದಾಹರಣೆಗೆ ನಿಮಗೆ ರೆಗ್ಯುಲರ್ ಆಗಿ 111 ಕಾಣಿಸೋದು, 222 ಕಾಣಿಸೋದು, 333 ಕಾಣಿಸೋದು, 1111 ಕಾಣಿಸೋದು, 2222 ಕಾಣಿಸೋದು, ಈ ರೀತಿಯ ಯೂನಿವರ್ಸಲ್ ನಂಬರ್ಸ್ ನಿಮಗೆ ತುಂಬಾ ಜಾಸ್ತಿ ಕಾಣಿಸುವುದರಿಂದ ಕೂಡ ಯೂನಿವರ್ಸ್ ನಿಮಗೆ ಸಿಗ್ನಲ್ಸ್ ನ ಕೊಡ್ತಿರುತ್ತೆ. ಅದೇ ವಿಧಾನವಾಗಿ ನಿಮ್ಮ ಸುತ್ತಲೂ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಅನ್ನೋದು ಏರ್ಪಡುತ್ತದೆ. ಇವು ನಿಮ್ಮನ್ನ ಆಶ್ಚರ್ಯಪಡಿಸೋ ವಿಧಾನವಾಗಿ ಇರ್ತವೆ. ಹೀಗೆ ನಿಮಗೆ ಯಾವ ವಿಧಾನವಾಗಿದ್ರೂ ಸರಿ, ಯೂನಿವರ್ಸ್ ಇಂದ ಸಿಗ್ನಲ್ಸ್ ಬರ್ತಿರುವಾಗ ನಿಮ್ಮ ಮೈಂಡ್ಗೆ, ನಿಮ್ಮ ಮನಸ್ಸಿಗೆ ಒಂದೇ ಸಾರಿ ರೋಮಾಂಚನದ ರೀತಿಯಾಗಿ ನಿಮ್ಮಲ್ಲಿ ಒಂದು ಆನಂದದ ಬುಗ್ಗೆ ಅನ್ನೋದು ಏರ್ಪಡುತ್ತದೆ. ನಿಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಅಪ್ಲೈ ಮಾಡಿದ ಲಾ ಆಫ್ ಅಟ್ರಾಕ್ಷನ್ ಪ್ರತಿಫಲವೇ ಇದು ಅಂತ. ಮತ್ತೆ ಇವುಗಳಲ್ಲಿ ಯಾವುದೂ ಕೂಡ ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗ್ನಲ್ ಬರ್ತಿಲ್ಲ ಅಂದ್ರೆ ನೀವು ವಿಶ್ವವನ್ನ ಪೂರ್ತಿಯಾಗಿ ನಂಬುತ್ತಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಸರಿಯಾದ ಪದ್ಧತಿಯಲ್ಲಿ ಲಾ ಆಫ್ ಅಟ್ರಾಕ್ಷನ್ ಸಿದ್ಧಾಂತವನ್ನ ಫಾಲೋ ಆಗ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ನೀವು ಆಕರ್ಷಣೆಯ ಸಿದ್ಧಾಂತವನ್ನ ಅಪ್ಲೈ ಮಾಡಿದಾಗ ನೀವು ಅದನ್ನ ನಂಬ್ತಿದ್ದೀರಾ ಇಲ್ವಾ ಅನ್ನೋದನ್ನ ಒಂದು ಸಾರಿ ಗಮನಿಸಿಕೊಳ್ಳಿ. ನೀವು ನಿಮ್ಮ ಕೋರಿಕೆಯ ಬಗ್ಗೆ ವಿಶ್ವಕ್ಕೆ ಹೇಳಿದಾಗ ನಿಮ್ಮಲ್ಲಿ ಕಸಿವಿಸಿ ಆಗ್ತಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ನಿಮ್ಮ ಕೋರಿಕೆಯನ್ನ ವಿಶ್ವಕ್ಕೆ ಕಳಿಸುವಾಗ ಈ ಕೋರಿಕೆ ನಡೆಯುತ್ತದೆಯೋ ಇಲ್ವೋ, ಇದು ಹೇಗೆ ನಡೆಯುತ್ತೆ, ನಿಜವಾಗ್ಲೂ ಯೂನಿವರ್ಸ್ ನನಗೆ ಸಹಾಯ ಮಾಡುತ್ತಾ ಅನ್ನೋ ಆಲೋಚನೆಗಳನ್ನ, ಅಪನಂಬಿಕೆಗಳನ್ನ ನೀವು ಯೂನಿವರ್ಸ್ಗೆ ಸಂದೇಶವನ್ನ ಕಳಿಸ್ತಿರುವಾಗ ಮಾತ್ರ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಸೈನ್ಸ್ನ, ಯಾವ ರೀತಿಯ ಫಲಿತವನ್ನು ಪಡೆದುಕೊಳ್ಳುವುದಿಲ್ಲ. ಅದಕ್ಕೇನೆ ನೀವು ಅಪ್ಲೈ ಮಾಡುವ ಆಕರ್ಷಣೆಯ ಸಿದ್ಧಾಂತವನ್ನ ಹೇಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ಇವಾಗ ನಾವು ಹೇಳಿಕೊಂಡ ಸಣ್ಣ ಸಣ್ಣ ತಪ್ಪುಗಳು ಇಲ್ಲದೆ ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡಿದ್ರೆ 100% ಯೂನಿವರ್ಸ್ ಕಡೆಯಿಂದ ಖಂಡಿತವಾಗ್ಲೂ ಸೈನ್ ಅನ್ನೋದು ನಿಮಗೆ ಸಿಗುತ್ತೆ. ಹಾಗೇನೆ ಫಲಿತವೂ ಕೂಡ ತುಂಬಾ ಬೇಗನೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.